ಹೆಲೋ ಗೈಸ್, ವೆಲ್ಕಮ್. ಪೂಜಾ ಸುಪ್ರೀತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ಗೌರಿ ಪೂಜೆ ಹೇಗಾಯಿತು ಮತ್ತು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅಂತ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಸಂಜೆ ಗೌರಿ ಹಬ್ಬದ ಹಿಂದಿನ ದಿವಸ ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ಒಂದು 70-80 ಈ ರೇಂಜ್ಗೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಹಬ್ಬ ಆದಮೇಲೂ ತಿನ್ನಬೇಕಲ್ವ, ಸೊ ಹಾಗಾಗಿ ಸುಮಾರು ಮಾಡ್ಕೊಂಡಿದ್ವಿ. ನಾವು ನಮ್ಮ ಅತ್ತೆ, ನಮ್ಮ ಯಜಮಾನ್ರು ಎಲ್ಲ ಸೇರಿ ಮಾತಾಡ್ತಾ ಮಾಡಿದ್ವಿ. ಮಾಡೋದೇ ಗೊತ್ತಾಗಿರಲ್ಲ ತಿಂಡಿ. ಸೊ ಅಷ್ಟು ಮಾಡಿ ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಮುಂಚೆ ಎದ್ಬಿಟ್ಟು ಗೌರಿ ಹಬ್ಬದ ದಿನ ಫ್ರೆಶ್ ಅಪ್ ಆಗಿ ಸೊ ಗೌರಿ ತೆಗಿಯೋಕ್ಕೆ ಹೋದ್ವಿ. ನಮ್ಮ ಮನೆಯ ಪಕ್ಕದಲ್ಲೇ ಒಂದು ತೋಟ ಇದೆ. ಸೊ ಅಲ್ಲೇ ಒಂದು ಕೆರೆ ಇದೆ. ಸೊ ಅಲ್ಲೇ ಹೋಗಿ ಗೌರಿ ಪೂಜೆನ ಮಾಡಿದ್ವಿ. ಸೊ ನಮಗೆ ಫಸ್ಟ್ ಟೈಮ್ ಆದ್ದರಿಂದ ಅಷ್ಟು ಐಡಿಯಾ ಇರಲಿಲ್ಲ. ಮಾವನೇ ನಿಂತ್ಬಿಟ್ಟು ಎಲ್ಲ ಹೇಳ್ಕೊಡ್ತಾಯಿದ್ರು ಗೌರಿ ಪೂಜೆನ. ಸೊ ಸ್ವಲ್ಪ ಮಳೆ ಬ್ರೇಕ್ ಬಿಟ್ಟಿತ್ತು. ಸೊ ಗೌರಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ಇದೇ ಕೆರೆ ನೀವು ನೋಡ್ತಿದ್ದೀರಲ್ಲ, ಇದರಲ್ಲೇ ಹುಲ್ಲೆಲ್ಲ ತುಂಬ್ಕೊಂಡಿದೆ. ಸೊ ಸ್ವಲ್ಪ ನೀರು ತೆಗೆಯೋ ಹಾಗೆ ಸರಿ ಮಾಡಿ ಇಟ್ಟಿದ್ರು ನಮ್ಮ ಮಾವ. ಸೊ ಅದರಲ್ಲೇ ತೆಗೆದುಬಿಟ್ಟು ಗೌರಿ ಪೂಜೆನ ಮಾಡಿದ್ವಿ. ಸೊ ನಮ್ಮ ಅಪ್ಪಾಜಿ ಅಮ್ಮ ಊರಿಂದ ಬಂದಿದ್ದರು. ಗೌರಿ ಹಬ್ಬದ ವಿಶೇಷ ಬಾಗಿನ ಕೊಡೋದು. ಸೊ ಅದನ್ನು ಕೊಡೋಕ್ಕಂತ ಬಂದಿದ್ದರು. ನಮ್ಮ ಕೊಪ್ಪದ ಸೈಡ್ ಆದ್ದರಿಂದ ಕೊಪ್ಪದ ಸೈಡೆಲ್ಲ ಮಾಡಲ್ಲ ಗೌರಿ ಪೂಜೆ, ಹಾಗಾಗಿ ನನಗಷ್ಟು ಗೊತ್ತಿಲ್ಲ. ಬಾಳೆಹೊನ್ನೂರು ಸೈಡೆಲ್ಲ ಮಾಡ್ತಾರೆ ಗೌರಿ ಪೂಜೆ, ಹಾಗಾಗಿ ಮಾಡ್ತಾಯಿದ್ವಿ. ಸೊ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ವಿಶೇಷ. ಎಲ್ಲ ಮನೆ ಹೆಣ್ಮಕ್ಳಿಗೂ ಬಾಗಿನ ತಂದು ಕೊಡ್ತಾರೆ ತವ್ರ ಮನೆ ಕಡೆಯಿಂದ ಈ ಹಬ್ಬದಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ಕಡೆ ಈ ಥರ ಗೌರಿ ಪೂಜೆನ ಮಾಡ್ತಾರೆ. ಸೊ ಈ ಕಡೆದು ಕಲ್ಲು ಥರ ಇದೆಯಲ್ಲ, ಸೊ ಅದು ಗಂಗೆ. ಆ ಕಡೆ ಕಳಸದಲ್ಲಿರುವಂಥದ್ದು ಗೌರಿ. ಹೂವೆಲ್ಲ ಇಟ್ಬಿಟ್ಟು ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಬಳೆ, ಬಿಚ್ಚಾಲೆ ಎಲ್ಲ ಇಟ್ಬಿಟ್ಟು ಮಾಡಿರುವಂತಹ ತಿಂಡಿಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿ ಪೂಜೆನ ಮಾಡಿದ್ವಿ. ನಮ್ಮದು ಕೆರೆ ಇದರಿಂದ ಕೆರೆಯಲ್ಲಿ ಮಾಡಿದ್ವಿ. ಕೆಲವರು ಬಾವಿಲಿ ಮಾಡ್ತಾರೆ, ಕೆಲವರು ನಲ್ಲಿ. ಹೀಗೆ ನೀರು ಎಲ್ಲೆಲ್ಲಿರುತ್ತೋ ಸೊ ಅಲ್ಲೆಲ್ಲ ಗೌರಿನ ತೆಗೆದುಬಿಟ್ಟು ಪೂಜೆನ ಮಾಡ್ತಾರೆ. ನೆಕ್ಸ್ಟು ಆ ಕಳಸದ ನೀರನ್ನು ತಗೊಬಂದು ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ತಾರೆ. ನೋಡಿ, ಇಷ್ಟು ನಮ್ಮ ಮನೆಯದು ಗೌರಿ. ಇದು ಗೌರಿ ಪೂಜೆ. ನೆಕ್ಸ್ಟ್ ದಿನ ಗಣಪತಿನ ತಂದುಬಿಟ್ಟು ಗೌರಿ ಪಕ್ಕದಲ್ಲೇ ಇಟ್ಟು ಗೌರಿನ ಪೂಜೆನ ಗೌರಿ ಗಣೇಶನ ಇಬ್ಬರನ್ನ ಪೂಜೆ ಮಾಡ್ತೀವಿ. ಗೌರಿ ಹಬ್ಬಕ್ಕೆ ಮಾರ್ನಿಂಗ್ ನಾವು ಪಲಾವು, ಪಾಯಸ ಅದೆಲ್ಲ ಮಾಡಿದ್ವಿ. ಸೊ ಇದನ್ನೆಲ್ಲ ಊಟ ಮಾಡಿದ್ವಿ. ಅಂದರೆ ಮೊದಲು ಎಡೆ ಇಡ್ತೀವಿ, ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಕೆಲವ್ರ ಮನೆಯೆಲ್ಲ ಮಾರ್ನಿಂಗೇ ಎಡೆ ಎಲ್ಲ ಇಟ್ಬಿಟ್ಟು ಊಟ ಮಾಡಿದ್ದಾರೆ. ಕೆಲವ್ರ ಮನೇಲಿ ಮಧ್ಯಾಹ್ನ ಹಬ್ಬದ ಊಟ ಅಂತ ಮಾಡ್ತಾರೆ. ಸೊ ಹಿರಿಯರಿಗೆ ಇಡೋದು, ಯಾವುದೇ ಹಬ್ಬದಲ್ಲಾದ್ರೂ ಹಿರಿಯರಿಗೆ ಇಡೋದು ಅಂತ ಒಂದು ವಿಶೇಷ ನಮ್ಮ ಮಲೆನಾಡು ಸೈಡಲ್ಲಿ. ಸೊ ಹಿತ್ತರಿಗೆ ಇಡೋದು ಅಂತ ಹೇಳ್ತಾರೆ, ಎಡೆ ಇಡೋದು. ಸೊ ಅದನ್ನೆಲ್ಲ ಇಟ್ಬಿಟ್ಟು ಮಾಡಿ ಊಟನ ಮಾಡಿದ್ವಿ. ಸೊ ಮನೆಯಿಂದ ಬಂದಿದ್ದರು, ನೋಡ್ತಾ ಇದ್ದೀರಲ್ಲ, ಇವರೇ ನಮ್ಮಮ್ಮ. ಸೊ ಬಾಗಿನ ಕೊಟ್ಟರು ಅಮ್ಮ. ಸೊ ಇದನ್ನೆಲ್ಲ ಇಸ್ಕೊಂಡು ತಂದಿರುವಂಥ ಸೀರೆ ತುಂಬ ಚೆನ್ನಾಗಿತ್ತು. ನಿಮಗೂ ಎಲ್ಲ ಬಂದೇ ಇರುತ್ತೆ ಬಾಗಿನ ಸೀರೆ ನೋಡಿ ಖುಷಿಯಾಗಿರ್ತೀರ. ಸೊ ನೋಡಿ, ಈ ಥರ ನಮ್ಮ ಕಡೆ ಹಿತ್ತರಿಗೆ ಇಡ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್, ನಮ್ಮನೆ ಗೌರಿ ಹಬ್ಬ. ಥ್ಯಾಂಕ್ ಯು.